ನಮಸ್ಕಾರ. ಆರ್ಫೆ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ಪಿ ಯು ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ 14/7/2026ಕ್ಕೆ ಅಧಿಸೂಚನೆಯನ್ನು ಪ್ರಕಟಣೆಗೊಳಿಸಿದ್ದಾರೆ. ಹೀಗಾಗಿ ಅಧಿಸೂಚನೆಯಲ್ಲಿ ಏನಿದೆ ಮತ್ತು ಪಿ ಯು ನೇಮಕಾತಿ ಪ್ರಕ್ರಿಯೆ ಯಾವಾಗ ಪ್ರಾರಂಭ ಆಗುತ್ತೆ ಅನ್ನೋದನ್ನು ಡೀಟೇಲ್ ಆಗಿ ತಮಗೆ ಹೇಳ್ತಾ ಬರ್ತಂತೆ. ವಿಡಿಯೋವನ್ನು ಎಂಡ್ವರೆಗೆ ನೋಡಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪಿ ಯು ಉಪನ್ಯಾಸಕರ ನೇಮಕಾತಿ ಗುಂಪಿದೆ. ಇಂಟ್ರೆಸ್ಟ್ ಇರುವಂಥ ಕ್ಯಾಂಡಿಡೇಟ್ ಸಹಿತ ಜಾಯ್ನ್ ಆಗ್ಬೋದು. ಆದಮೇಲೆ ತಮಗೆಲ್ಲ ಗೊತ್ತಿರುವ ಹಾಗೆ ಪಿ ಯು ಉಪನ್ಯಾಸಕರ ನೇಮಕಾತಿಗೆ ಎರಡೂ ಸಮಸ್ಯೆಗಳಿದ್ದು, ಒಂದು ತಿದ್ದುಪಡಿ, ಅಧಿಸೂಚನೆಯ ತಿದ್ದುಪಡಿಯ ಒಂದು ಸಮಸ್ಯೆ ಇತ್ತು, ಇನ್ನೊಂದು ಮಹಿಳಾ ಮೀಸಲಾತಿಯ ಒಂದು ಸಮಸ್ಯೆ ಇತ್ತು. ಓಕೆ, ಈಗೇನಾಯಿತು, ಈ ಎರಡೂ ಸಮಸ್ಯೆಗಳಲ್ಲಿ ಆಲ್ಮೋಸ್ಟ್ ಅಲ್ಲಿಗೆ ಎರಡೂ ಮುಕ್ತಾಯದ ಹಂತದಲ್ಲಿ ಬಂದಿದೆ. ಹೀಗಾಗಿ ಈ ಏನಿದೆ ಇನ್ನೂ ಒಂದು 2-3 ತಿಂಗಳೊಳಗಾಗಿ ಸುಮಾರು 814 ಪಿ ಯು ಉಪನ್ಯಾಸಕರ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭವಾಗುವಂಥ ಚಾನ್ಸ್ ಇದೆ. ಈ ಅಂತಿಮ ಅಧಿಸೂಚನೆ ಏನು ಅಂತಂದರೆ, ತಮಗೆ ಗೊತ್ತಿದೆ 18/6/2026ಕ್ಕೆ ನೇರ ನೇಮಕಾತಿ ಮತ್ತು ಬಡ್ತಿಯ ಮೂಲಕ ಯಾರು ಪಿ ಯು ಉಪನ್ಯಾಸಕರಾಗಿ ಹೋಗ್ತೀರಾ ಅವ್ರ ಸಲುವಾಗಿ ಅವ್ರು ಏನು ಮಾಡಿದರು, ಒಂದು ತಿದ್ದುಪಡಿಯನ್ನು ತಂದಿದ್ದರು. ಅದನ್ನು 7 ದಿನದ ಒಳಗಾಗಿ ನೀವೇನು ಮಾಡಬೇಕು, ಆಬ್ಜೆಕ್ಷನನ್ನು ಸಲ್ಲಿಸಬೇಕು ಅಂತ ಕೊಟ್ಟಿದ್ದರು. ತದನಂತರ ಅವರು ಸಾರ್ವಜನಿಕವಾಗಿ ಸ್ವೀಕರಿತಗೊಂಡಂಥ ಎಲ್ಲ ಆಕ್ಷೇಪಣೆಗಳನ್ನು ಪರಿಶೀಲಿಸಿಕೊಂಡು ಅಂತಿಮವಾಗಿ ಒಂದು ನಿಯಮವನ್ನು ಬಿಡುಗಡೆ ಮಾಡ್ತಾರೆ. ಅದೇನು ಅಂತಂದರೆ, ನೇರ ನೇಮಕಾತಿ ಮತ್ತು ಬಡ್ತಿಗೆ, ಈ ನೇರ ನೇಮಕಾತಿ ಮತ್ತು ಬಡ್ತಿ, ಇಲ್ಲಿ ಬಡ್ತಿ ಅಂತಂದರೆ SLCಯಿಂದ ಪಿ ಯು ಉಪನ್ಯಾಸಕರಾಗ್ತಾರೆ. ನೇರ ನೇಮಕಾತಿ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಯಿಂದ ಪಿ ಯು ಉಪನ್ಯಾಸಕರಾಗೋರು ಇನ್ನು ಮುಂದೆ ಏನು ಮಾಡಬೇಕು, 9ರಿಂದ 10ನೇ ತರಗತಿಗಳಿಗೆ ಕಡ್ಡಾಯವಾಗಿ ಬೋಧಿಸಬೇಕು ಅನ್ನುವಂಥ ಒಂದು ನಿಯಮ ತಂದಿದ್ದರು. ಇದಕ್ಕೆ ಆಕ್ಷೇಪಣೆಗಳನ್ನು ಕೊಟ್ಟಂಥದ ನಂತರ ಎಲ್ಲ ಆಕ್ಷೇಪಣೆಗಳನ್ನು ಸ್ವೀಕಾರ ಮಾಡಿದ ನಂತರ ಅವರು ಇದನ್ನ ಕೊನೆಯದಾಗಿ ಫಿನಿಷ್ ಮಾಡಿದ್ದಾರೆ. ಹೀಗಾಗಿ ಪಿ ಯು ನೇಮಕಾತಿಗೆ ಇರುವಂಥ ಎರಡು ಅಡೆತಡೆಗಳಲ್ಲಿ 1ನೇ ಅಡೆತಡೆ ಇದಾಗಿತ್ತು, ಇದು ಸಹಿತ ಕ್ಲೋಸ್ ಆಯಿತು. ಈಗ ಮಹಿಳಾ ಮೀಸಲಾತಿಗೆ ಸಂಬಂಧಪಡುವಂತೆ ತಂದೆದು ಅಥವಾ ಯಜಮಾನರದು ಅನ್ನುವಂಥ ಒಂದು ಸಮಸ್ಯೆ ಇದೆ, ಇದು ಸಹಿತ ಮುಕ್ತಾಯಗೊಂಡಿದೆ. ಹೀಗಾಗಿ ನನಗನ್ಸುತ್ತೆ ಡಿಸೆಂಬರ್ 2026 ಒಳಗಾಗಿ, ಅಂದರೆ ಆಲ್ಮೋಸ್ಟ್ ಆಗಿ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಪಿ ಯು 814 ಏನು ಪಿ ಯು ಉಪನ್ಯಾಸಕರ ಹುದ್ದೆಗಳಿದ್ದು, ಆ 814 ಹುದ್ದೆಗಳಿಗೆ ಅಧಿಸೂಚನೆಯನ್ನು ನೀಡುವಂಥ ಚಾನ್ಸ್ ಇದೆ. ಹೀಗಾಗಿ ಯಾರೆಲ್ಲ ಪಿ ಯು ಆಕಾಂಕ್ಷಿಗಳಿದ್ದರೆ ಅವರು ಈಗಿನಿಂದಲೇ ತಾವೇನು ಮಾಡ್ಬೋದು, ಯಾರು ಆಪ್ಷನಲ್ ಪೇಪರ್ ನಿಮ್ಮ ಕಡ್ಡಾಯ ಪತ್ರಿಕೆಗಳಿದ್ದಾವಲ್ಲ ಅವುಗಳನ್ನು ನೀವು ಪ್ರಿಪೇರ್ ಮಾಡಲಿಕ್ಕೆ ಒಂದು ಉತ್ತಮವಾದಂಥ ಅವಕಾಶ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪಿ ಯು ಉಪನ್ಯಾಸಕರ ನೇಮಕಾತಿ ಗುಂಪಿದೆ, ಅಲ್ಲಿಯೂ ಸಹಿತ ನೀವು ಜಾಯ್ನ್ ಆಗಿ ನಿಮಗೆ ವಿವಿಧ ರೀತಿಯ ಮಾಹಿತಿ ಸಹಿತ ಅಲ್ಲಿ ದೊರೆಯುವಂಥ ಚಾನ್ಸಸ್ ಇದೆ. ಓಕೆ, ಥ್ಯಾಂಕ್ ಯು.